ಗದಗದ ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯ ಮುಂದುವರೆದಿದೆ. ನಿನ್ನೆ ಉತ್ಖನನ ಕಾರ್ಯದ ಸಂದರ್ಭದಲ್ಲಿ ಆದಿಶೇಷನ ಮೂರ್ತಿ ವಿಗ್ರಹ ಪತ್ತೆಯಾಗಿತ್ತು. ಇವತ್ತು ಹಾವೇ ಪ್ರತ್ಯಕ್ಷ ಆಗಿದೆ. ಉತ್ಖನನ ನಡೆಸ್ತಾ ಇರುವ ಜಾಗದಲ್ಲಿ ಹಾವು ಪ್ರತ್ಯಕ್ಷ ಆಗಿದೆ. ನಿನ್ನೆ ನಾಗಶಿಲೆ ಕಾಣಿಸಿಕೊಂಡಿತ್ತು, ಇವತ್ತು ಹಾವು ಕಾಣಿಸಿಕೊಂಡಿದೆ. 3 ಹೆಡೆ ನಾಗರಕಲ್ಲು ಪತ್ತೆಯಾದ ಜಾಗದಲ್ಲೇನೆ ಇವತ್ತು ಹಾವು ಪತ್ತೆಯಾಗಿದೆ. ಸಾಮಾನ್ಯವಾಗಿ ನಾಗರಕಲ್ಲು ಅಥವಾ ನಾಗರಹಾವು ಇರೋ ಜಾಗದಲ್ಲಿ ನಿಧಿ ಇರುತ್ತೆ ಅನ್ನೋ ನಂಬಿಕೆ ಇದೆ. ನಿನ್ನೆ ಕೂಡ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ ಅಲ್ಲಿನ ಸ್ಥಳೀಯರು ಜೊತೆಗೆ ಇತಿಹಾಸ ತಜ್ಞರೆಲ್ಲ ಮಾತನಾಡ್ತಾ ಇದ್ದಿದ್ದು, ಎಲ್ಲಿ ಹಾವು ಅಥವಾ ನಾಗರಕಲ್ಲಿರುತ್ತೋ ಅಲ್ಲಿ ನಿಧಿಯ ಸುಳಿವು ಅದು ಅಂತ ಹೇಳಿ. ಹಾಗಾಗಿ ಭೂಮಿ ಒಳಗೆ ನಿಧಿ ಇರುತ್ತಾ, ಅದನ್ನ ಕಾಯೋಕ್ಕೋಸ್ಕರನೇ ಸರ್ಪ ಇದೆಯಾ ಅನ್ನೋ ಕುತೂಹಲ ಸ್ಥಳೀಯರಲ್ಲಿ ಮನೆ ಮಾಡಿದೆ. ಕೃಷ್ಣ ಇವತ್ತಿನ ಉತ್ಖನನ ಕಾರ್ಯ ಯಾವ ರೀತಿ ನಡೀತಾ ಇದೆ, ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ಗಮನಿಸೋಣ. ಕೃಷ್ಣ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಬರದಿಂದ ಉತ್ಖನನ ಕಾರ್ಯ ಆರಂಭವಾಗಿದೆ. ಇವತ್ತಿಗೆ 13ನೇ ದಿನದ ಉತ್ಖನನ ಕಾರ್ಯ ನಡೀತಾ ಇದೆ. ಯಾವ ರೀತಿ ಉತ್ಖನನ ಕಾರ್ಯ ನಡೀತಾ ಇದೆ ಅನ್ನೋದನ್ನು ಕೂಡ ನೋಡ್ತಾ ಇರಬಹುದು. ಇಲ್ಲಿ ಏನು ಲಕ್ಕುಂಡಿ ಗ್ರಾಮದ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಏನಿದೆ ಅದರ ಮುಂಭಾಗದಲ್ಲಿ 10x10 ನಲ್ಲಿ ಕೂಡ ಉತ್ಖನನ ಕಾರ್ಯ ನಡೀತಾ ಇದೆ. ಇವಾಗ 10 ಫೀಟ್ ನಷ್ಟು ಕೂಡ ಇವಾಗ ಉತ್ಖನನ ಕಾರ್ಯ ಸಂಪೂರ್ಣವಾಗಿ ಮುಗಿದಿದೆ. ಆದ್ರೆ ಅದರ ಅಕ್ಕಪಕ್ಕದಲ್ಲಿರುವಂತಹ ಗೋಡೆಗಳನ್ನು ಕೂಡ ಇವಾಗ ತೆರವು ಮಾಡುವಂತ ಕಾರ್ಯ ಇಲ್ಲಿ ನಡೀತಾ ಇದೆ. ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಏನು ರಿಪಬ್ಲಿಕ್ ಕನ್ನಡ ಕೂಡ ಇಲ್ಲಿ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ. ಏನು ಇವಾಗ ಮೇಲ್ಗಡೆಯಿಂದ ಹಿಡಿದು ಇಲ್ಲಿವರೆಗೆ ಅಂದ್ರೆ 10 ಫೀಟ್ ಸಂಪೂರ್ಣವಾಗಿ ಮುಗಿದಿದೆ. ಅದರ ಅಕ್ಕಪಕ್ಕದ ಗೋಡೆಗಳನ್ನು ಕೂಡ ಇವಾಗ ತೆರವು ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಈವರೆಗೂ ಕೂಡ ಇಲ್ಲಿ ಫೈರೇ ಮಾಡ್ಕೊಂಡಿದ್ರು, ಅಂದ್ರೆ ಇಲ್ಲಿ ಉತ್ಖನನ ಮಾಡಿದಂತ ಮಣ್ಣನ್ನು ತೆಗೆದುಕೊಂಡು ಹೋಗಲು ಫೈರೇ ಮಾಡಿದ್ರು. ಆದ್ರೆ ಇವಾಗ ಈ ಪೂರ್ಣ ಅಂದ್ರೆ ಈ ಬಾಕ್ಸ್ ಗಳೇನಿದಾವೆ, ಈ ಬಾಕ್ಸ್ ಗಳಲ್ಲಿರುವಂತ ಎಲ್ಲ ಮಣ್ಣನ್ನು ಕೂಡ ಸಂಪೂರ್ಣವಾಗಿ ತೆರವು ಮಾಡ್ತಾರೆ. ಇಲ್ಲಿ ನಾವು ನೋಡ್ತಾ ಇರಬಹುದು, ಇದು ಫೈರೇ ಇತ್ತು. ಇಲ್ಲಿಂದ ಮಣ್ಣನ್ನು ತೆಗೆದುಕೊಂಡು ಈ ರೀತಿ ಮೇಲ್ಗಡೆ ಹತ್ತಿ ಮೇಲೆ ಹಾಕ್ತಾ ಇದ್ರು. ಆದ್ರೆ ಇವಾಗ ಸಂಪೂರ್ಣವಾಗಿ ಈ ರೀತಿ ಎಲ್ಲಾ ಮಣ್ಣನ್ನು ಕೂಡ ತೆಗೆದು 10x10 ನಲ್ಲಿ ಸಂಪೂರ್ಣವಾಗಿ ಈ ಒಂದು ಬಾಕ್ಸ್ ಗಳೇನಿದಾವೆ, ಬಾಕ್ಸ್ ಗಳನ್ನು ಕ್ಲಿಯರ್ ಆಗಿ ಏನು ಈ ರೀತಿ ಮಾಡ್ಕೋತಾರೆ. ಮಾಡ್ಕೊಂಡ ನಂತರ ಇದು ಫೋಟೋಗ್ರಾಫಿ ಕೂಡ ಮಾಡ್ತಾರೆ. ಇದರಲ್ಲಿಂತ ಸಿಕ್ಕಂತ ವಸ್ತುಗಳನ್ನು ಕೂಡ ಸಾಕಷ್ಟು ಸಂಸ್ಕರಣೆ ಮಾಡಲು ಕೂಡ ಮುಂದಾಗ್ತಾ ಇದ್ದಾರೆ. ಈಗಾಗಲೇ ಸಾಕಷ್ಟು ಪ್ರಾಚ್ಯಾವಶೇಷಗಳು ಕೂಡ ಇಲ್ಲಿ ಸಿಕ್ಕಿದ್ದಾವೆ. ನಾಗಮೂರ್ತಿ ಆಗಿರ್ಬೋದು, ಶಿವನ ಫೀಟ್ ಆಗಿರ್ಬೋದು ಸೇರಿದಂತೆ 45ಕ್ಕೂ ಹೆಚ್ಚು ಪ್ರಾಚ್ಯಾವಶೇಷಗಳು ಕೂಡ ಇಲ್ಲಿ ಸಿಕ್ಕಿದ್ದಾವೆ. ಆದ್ರೆ ಇವಾಗ ಈ ಒಂದು ಏನು ಪಹರೆ ತೆಗೆದ ನಂತರ ಈ ರೀತಿ ಏನು ಏಣಿ ಹತ್ತುವ ಮೂಲಕ ಎಲ್ಲ ಕಾರ್ಮಿಕರು ಕೂಡ ಮಣ್ಣನ್ನು ಮೇಲ್ಗಡೆ ಹಾಕುವಂತ ಕೆಲಸ ಮಾಡಲಿದ್ದಾರೆ. ಯಾಕಂತಂದ್ರೆ ಇದು ಸಂಪೂರ್ಣವಾಗಿ ಸೂಕ್ಷ್ಮ ಪ್ರದೇಶ ಮತ್ತು ಇಲ್ಲಿ ಸಾಕಷ್ಟು ನಾಜೂಕಾಗಿ ಕೆಲಸ ಮಾಡುವಂತ ಕೆಲಸ ಇನ್ ಮುಂದೆ ಆರಂಭವಾಗುತ್ತೆ. ಹೀಗಾಗಿ ಎಲ್ಲರಿಗೂ ಕೂಡ ಏನು 10x10 ನಲ್ಲಿ 4 ಬಾಕ್ಸ್ ಗಳಿದ್ದಾವೆ. 4 ಬಾಕ್ಸ್ ನಲ್ಲಿ ಕೂಡ ಈ ರೀತಿ ಏಣಿ ಹಾಕಿ ಈ ರೀತಿ ಉತ್ಖನನ ಕಾರ್ಯ ಕೂಡ ಇಲ್ಲಿ ಆರಂಭವಾಗಿದೆ ಅಂತಾನೆ ಹೇಳ್ಬೋದು. ಒಟ್ಟಾರೆ ಹೇಳ್ಬೇಕಂತಂದ್ರೆ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಕಳೆದ 13 ದಿನಗಳಿಂದ ಕೂಡ ಉತ್ಖನನ ಕಾರ್ಯ ಮಾಡ್ತಾ ಇದ್ದಾರೆ. ಇವಾಗ ಸಾಕಷ್ಟು ಪ್ರಾಚ್ಯಾವಶೇಷಗಳು ಕೂಡ ಸಿಕ್ಕಿದ್ದಾವೆ. ಇನ್ನು ಮುಂದೂ ಕೂಡ ಸಾಕಷ್ಟು ಪ್ರಾಚ್ಯಾವಶೇಷಗಳು ಸಿಗ್ತಾವೆ ಎನ್ನುವ ನಂಬಿಕೆ ಮತ್ತು ಇಲ್ಲಿ ಅಪಾರ ಸಂಪತ್ತು ಅಡಗಿದೆ ಅನ್ನೋದ್ರ ಬಗ್ಗೆನೂ ಕೂಡ ಸಾಕಷ್ಟು ಕುತೂಹಲ ಹೆಚ್ಚಳವಾಗಿದೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ. ಗದಗದ ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯ ಮುಂದುವರೆದಿದೆ. ನಿನ್ನೆ ಉತ್ಖನನ ಕಾರ್ಯದ ಸಂದರ್ಭದಲ್ಲಿ ಆದಿಶೇಷನ ಮೂರ್ತಿ ವಿಗ್ರಹ ಪತ್ತೆಯಾಗಿತ್ತು. ಇವತ್ತು ಹಾವೇ ಪ್ರತ್ಯಕ್ಷ ಆಗಿದೆ. ಉತ್ಖನನ ನಡೆಸ್ತಾ ಇರುವ ಜಾಗದಲ್ಲಿ ಹಾವು ಪ್ರತ್ಯಕ್ಷ ಆಗಿದೆ. ನಿನ್ನೆ ನಾಗಶಿಲೆ ಕಾಣಿಸಿಕೊಂಡಿತ್ತು, ಇವತ್ತು ಹಾವು ಕಾಣಿಸಿಕೊಂಡಿದೆ. 3 ಹೆಡೆ ನಾಗರಕಲ್ಲು ಪತ್ತೆಯಾದ ಜಾಗದಲ್ಲೇನೆ ಇವತ್ತು ಹಾವು ಪತ್ತೆಯಾಗಿದೆ. ಸಾಮಾನ್ಯವಾಗಿ ನಾಗರಕಲ್ಲು ಅಥವಾ ನಾಗರಹಾವು ಇರೋ ಜಾಗದಲ್ಲಿ ನಿಧಿ ಇರುತ್ತೆ ಅನ್ನೋ ನಂಬಿಕೆ ಇದೆ. ನಿನ್ನೆ ಕೂಡ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ ಅಲ್ಲಿನ ಸ್ಥಳೀಯರು ಜೊತೆಗೆ ಇತಿಹಾಸ ತಜ್ಞರೆಲ್ಲ ಮಾತನಾಡ್ತಾ ಇದ್ದಿದ್ದು, ಎಲ್ಲಿ ಹಾವು ಅಥವಾ ನಾಗರಕಲ್ಲಿರುತ್ತೋ ಅಲ್ಲಿ ನಿಧಿಯ ಸುಳಿವು ಅದು ಅಂತ ಹೇಳಿ. ಹಾಗಾಗಿ ಭೂಮಿ ಒಳಗೆ ನಿಧಿ ಇರುತ್ತಾ, ಅದನ್ನ ಕಾಯೋಕ್ಕೋಸ್ಕರನೇ ಸರ್ಪ ಇದೆಯಾ ಅನ್ನೋ ಕುತೂಹಲ ಸ್ಥಳೀಯರಲ್ಲಿ ಮನೆ ಮಾಡಿದೆ. ಕೃಷ್ಣ ಇವತ್ತಿನ ಉತ್ಖನನ ಕಾರ್ಯ ಯಾವ ರೀತಿ ನಡೀತಾ ಇದೆ, ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ಗಮನಿಸೋಣ. ಕೃಷ್ಣ ಅಲ್ಲ ಇವರು ಅಲ್ಲೈತ್ ನಮ್ದು
ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಬರದಿಂದ ಉತ್ಖನನ ಕಾರ್ಯ ಆರಂಭವಾಗಿದೆ. ಇವತ್ತಿಗೆ 13ನೆಯ ದಿನದ ಉತ್ಖನನ ಕಾರ್ಯ ನಡೀತಾ ಇದೆ. ಯಾವ ರೀತಿ ಉತ್ಖನನ ಕಾರ್ಯ ನಡೀತಾ ಇದೆ ಅನ್ನೋದನ್ನು ಕೂಡ ನೋಡ್ತಾ ಇರಬಹುದು. ಇಲ್ಲಿ ಏನು ಲಕ್ಕುಂಡಿ ಗ್ರಾಮದ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಏನಿದೆ ಅದರ ಮುಂಭಾಗದಲ್ಲಿ 10x10 ನಲ್ಲಿ ಕೂಡ ಉತ್ಖನನ ಕಾರ್ಯ ನಡೀತಾ ಇದೆ. ಇವಾಗ 10 ಫೀಟ್ ನಷ್ಟು ಕೂಡ ಇವಾಗ ಉತ್ಖನನ ಕಾರ್ಯ ಸಂಪೂರ್ಣವಾಗಿ ಮುಗಿದಿದೆ. ಆದ್ರೆ ಅದರ ಅಕ್ಕಪಕ್ಕದಲ್ಲಿರುವಂತಹ ಗೋಡೆಗಳನ್ನು ಕೂಡ ಇವಾಗ ತೆರವು ಮಾಡುವಂತ ಕಾರ್ಯ ಇಲ್ಲಿ ನಡೀತಾ ಇದೆ. ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಏನು ರಿಪಬ್ಲಿಕ್ ಕನ್ನಡ ಕೂಡ ಇಲ್ಲಿ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ. ಏನು ಇವಾಗ ಮೇಲ್ಗಡೆಯಿಂದ ಹಿಡಿದು ಇಲ್ಲಿವರೆಗೆ ಅಂದ್ರೆ 10 ಫೀಟ್ ಸಂಪೂರ್ಣವಾಗಿ ಮುಗಿದಿದೆ. ಅದರ ಅಕ್ಕಪಕ್ಕದ ಗೋಡೆಗಳನ್ನು ಕೂಡ ಇವಾಗ ತೆರವು ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಈವರೆಗೂ ಕೂಡ ಇಲ್ಲಿ ಫೈರೇ ಮಾಡ್ಕೊಂಡಿದ್ರು. ಅಂದ್ರೆ ಇಲ್ಲಿ ಉತ್ಖನನ ಮಾಡಿದಂತ ಮಣ್ಣನ್ನು ತೆಗೆದುಕೊಂಡು ಹೋಗಲು ಫೈರೇ ಮಾಡಿದ್ರು. ಆದ್ರೆ ಇವಾಗ ಈ ಪೂರ್ಣ ಅಂದ್ರೆ ಈ ಬಾಕ್ಸ್ ಗಳೇನಿದಾವೆ ಈ ಬಾಕ್ಸ್ ಗಳಲ್ಲಿರುವಂತ ಎಲ್ಲ ಮಣ್ಣನ್ನು ಕೂಡ ಸಂಪೂರ್ಣವಾಗಿ ತೆರವು ಮಾಡ್ತಾರೆ. ಇಲ್ಲಿ ನಾವು ನೋಡ್ತಾ ಇರಬಹುದು. ಇದು ಫೈರೇ ಇತ್ತು. ಇಲ್ಲಿಂದ ಮಣ್ಣನ್ನು ತೆಗೆದುಕೊಂಡು ಈ ರೀತಿ ಮೇಲ್ಗಡೆ ಹತ್ತಿ ಮೇಲೆ ಹಾಕ್ತಾ ಇದ್ರು. ಆದ್ರೆ ಇವಾಗ ಸಂಪೂರ್ಣವಾಗಿ ಈ ರೀತಿ ಎಲ್ಲಾ ಮಣ್ಣನ್ನು ಕೂಡ ತೆಗೆದು 10x10 ನಲ್ಲಿ ಸಂಪೂರ್ಣವಾಗಿ ಈ ಒಂದು ಬಾಕ್ಸ್ ಗಳೇನಿದಾವೆ ಬಾಕ್ಸ್ ಗಳನ್ನು ಕ್ಲಿಯರ್ ಆಗಿ ಏನು ಈ ರೀತಿ ಮಾಡ್ಕೊಳ್ತಾರೆ. ಮಾಡ್ಕೊಂಡ ನಂತರ ಇದು ಫೋಟೋಗ್ರಾಫಿ ಕೂಡ ಮಾಡ್ತಾರೆ. ಇದರಲ್ಲಿಂತ ಸಿಕ್ಕಂತ ವಸ್ತುಗಳನ್ನು ಕೂಡ ಸಾಕಷ್ಟು ಸಂಸ್ಕರಣೆ ಮಾಡಲು ಕೂಡ ಮುಂದಾಗ್ತಾ ಇದ್ದಾರೆ. ಈಗಾಗಲೇ ಸಾಕಷ್ಟು ಪ್ರಾಚ್ಯಾವಶೇಷಗಳು ಕೂಡ ಇಲ್ಲಿ ಸಿಕ್ಕಿದ್ದಾವೆ. ನಾಗಮೂರ್ತಿ ಆಗಿರ್ಬೋದು, ಶಿವನ ಪೀಠ ಆಗಿರ್ಬೋದು ಸೇರಿದಂತೆ 45ಕ್ಕೂ ಹೆಚ್ಚು ಪ್ರಾಚ್ಯಾವಶೇಷಗಳು ಕೂಡ ಇಲ್ಲಿ ಸಿಕ್ಕಿದ್ದಾವೆ. ಆದ್ರೆ ಇವಾಗ ಈ ಒಂದು ಏನು ಪಹರೆ ತೆಗೆದ ನಂತರ ಈ ರೀತಿ ಏನು ಏಣಿ ಹತ್ತುವ ಮೂಲಕ ಎಲ್ಲ ಕಾರ್ಮಿಕರು ಕೂಡ ಮಣ್ಣನ್ನು ಮೇಲ್ಗಡೆ ಹಾಕುವಂತ ಕೆಲಸ ಮಾಡಲಿದ್ದಾರೆ. ಯಾಕಂತಂದ್ರೆ ಇದು ಸಂಪೂರ್ಣವಾಗಿ ಸೂಕ್ಷ್ಮ ಪ್ರದೇಶ ಮತ್ತು ಇಲ್ಲಿ ಸಾಕಷ್ಟು ನಾಜೂಕಾಗಿ ಕೆಲಸ ಮಾಡುವಂತ ಕೆಲಸ ಇನ್ ಮುಂದೆ ಆರಂಭವಾಗುತ್ತೆ. ಹೀಗಾಗಿ ಎಲ್ಲರಿಗೂ ಕೂಡ ಏನು 10x10 ನಲ್ಲಿ 4 ಬಾಕ್ಸ್ ಗಳಿದ್ದಾವೆ. 4 ಬಾಕ್ಸ್ ನಲ್ಲಿ ಕೂಡ ಈ ರೀತಿ ಏಣಿ ಹಾಕಿ ಈ ರೀತಿ ಉತ್ಖನನ ಕಾರ್ಯ ಕೂಡ ಇಲ್ಲಿ ಆರಂಭವಾಗಿದೆ ಅಂತಾನೆ ಹೇಳ್ಬೋದು. ಒಟ್ಟಾರೆ ಹೇಳ್ಬೇಕಂತಂದ್ರೆ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಕಳೆದ 13 ದಿನಗಳಿಂದಲೂ ಕೂಡ ಉತ್ಖನನ ಕಾರ್ಯ ಮಾಡ್ತಾ ಇದ್ದಾರೆ. ಇವಾಗ ಸಾಕಷ್ಟು ಪ್ರಾಚ್ಯಾವಶೇಷಗಳು ಕೂಡ ಸಿಕ್ಕಿದ್ದಾವೆ. ಇನ್ನು ಮುಂದೂ ಕೂಡ ಸಾಕಷ್ಟು ಪ್ರಾಚ್ಯಾವಶೇಷಗಳು ಸಿಗುತ್ತಾವೆ ಎನ್ನುವ ನಂಬಿಕೆ ಮತ್ತು ಇಲ್ಲಿ ಅಪಾರ ಸಂಪತ್ತು ಅಡಗಿದೆ ಅನ್ನೋದ್ರ ಬಗ್ಗೆನೂ ಕೂಡ ಸಾಕಷ್ಟು ಕುತೂಹಲ ಹೆಚ್ಚಳವಾಗಿದೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ. ಗದಗದ ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯ ಮುಂದುವರೆದಿದೆ. ನಿನ್ನೆ ಉತ್ಖನನ ಕಾರ್ಯದ ಸಂದರ್ಭದಲ್ಲಿ ಆದಿಶೇಷನ ಮೂರ್ತಿ ವಿಗ್ರಹ ಪತ್ತೆಯಾಗಿತ್ತು. ಇವತ್ತು ಹಾವೇ ಪ್ರತ್ಯಕ್ಷ ಆಗಿದೆ. ಉತ್ಖನನ ನಡೆಸ್ತಾ ಇರುವ ಜಾಗದಲ್ಲಿ ಹಾವು ಪ್ರತ್ಯಕ್ಷ ಆಗಿದೆ. ನಿನ್ನೆ ನಾಗಶಿಲೆ ಕಾಣಿಸಿಕೊಂಡಿತ್ತು, ಇವತ್ತು ಹಾವು ಕಾಣಿಸಿಕೊಂಡಿದೆ. 3 ಹೆಡೆ ನಾಗರಕಲ್ಲು ಪತ್ತೆಯಾದ ಜಾಗದಲ್ಲೇನೆ ಇವತ್ತು ಹಾವು ಪತ್ತೆಯಾಗಿದೆ. ಸಾಮಾನ್ಯವಾಗಿ ನಾಗರಕಲ್ಲು ಅಥವಾ ನಾಗರಹಾವು ಇರೋ ಜಾಗದಲ್ಲಿ ನಿಧಿ ಇರುತ್ತೆ ಅನ್ನೋ ನಂಬಿಕೆ ಇದೆ. ನಿನ್ನೆ ಕೂಡ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ ಅಲ್ಲಿನ ಸ್ಥಳೀಯರು ಜೊತೆಗೆ ಇತಿಹಾಸ ತಜ್ಞರೆಲ್ಲ ಮಾತನಾಡ್ತಾ ಇದ್ದಿದ್ದು ಎಲ್ಲಿ ಹಾವು ಅಥವಾ ನಾಗರಕಲ್ಲಿರುತ್ತೋ ಅಲ್ಲಿ ನಿಧಿಯ ಸುಳಿವು ಅದು ಅಂತ ಹೇಳಿ. ಹಾಗಾಗಿ ಭೂಮಿ ಒಳಗೆ ನಿಧಿ ಇರುತ್ತಾ, ಅದನ್ನ ಕಾಯೋಕ್ಕೋಸ್ಕರನೇ ಸರ್ಪ ಇದೆಯಾ ಅನ್ನೋ ಕುತೂಹಲ ಸ್ಥಳೀಯರಲ್ಲಿ ಮನೆ ಮಾಡಿದೆ. ಕೃಷ್ಣ ಇವತ್ತಿನ ಉತ್ಖನನ ಕಾರ್ಯ ಯಾವ ರೀತಿ ನಡೀತಾ ಇದೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ಗಮನಿಸೋಣ. ಕೃಷ್ಣ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಬರದಿಂದ ಉತ್ಖನನ ಕಾರ್ಯ ಆರಂಭವಾಗಿದೆ. ಇವತ್ತಿಗೆ 13ನೆಯ ದಿನದ ಉತ್ಖನನ ಕಾರ್ಯ ನಡೀತಾ ಇದೆ. ಯಾವ ರೀತಿ ಉತ್ಖನನ ಕಾರ್ಯ ನಡೀತಾ ಇದೆ ಅನ್ನೋದನ್ನು ಕೂಡ ನೋಡ್ತಾ ಇರಬಹುದು. ಇಲ್ಲಿ ಏನು ಲಕ್ಕುಂಡಿ ಗ್ರಾಮದ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಏನಿದೆ ಅದರ ಮುಂಭಾಗದಲ್ಲಿ 10x10 ನಲ್ಲಿ ಕೂಡ ಉತ್ಖನನ ಕಾರ್ಯ ನಡೀತಾ ಇದೆ. ಇವಾಗ 10 ಫೀಟ್ ನಷ್ಟು ಕೂಡ ಇವಾಗ ಉತ್ಖನನ ಕಾರ್ಯ ಸಂಪೂರ್ಣವಾಗಿ ಮುಗಿದಿದೆ. ಆದ್ರೆ ಅದರ ಅಕ್ಕಪಕ್ಕದಲ್ಲಿರುವಂತಹ ಗೋಡೆಗಳನ್ನು ಕೂಡ ಇವಾಗ ತೆರವು ಮಾಡುವಂತ ಕಾರ್ಯ ಇಲ್ಲಿ ನಡೀತಾ ಇದೆ. ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಏನು ರಿಪಬ್ಲಿಕ್ ಕನ್ನಡ ಕೂಡ ಇಲ್ಲಿ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ. ಏನು ಇವಾಗ ಮೇಲ್ಗಡೆಯಿಂದ ಹಿಡಿದು ಇಲ್ಲಿವರೆಗೆ ಅಂದ್ರೆ 10 ಫೀಟ್ ಸಂಪೂರ್ಣವಾಗಿ ಮುಗಿದಿದೆ. ಅದರ ಅಕ್ಕಪಕ್ಕದ ಗೋಡೆಗಳನ್ನು ಕೂಡ ಇವಾಗ ತೆರವು ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಈವರೆಗೂ ಕೂಡ ಇಲ್ಲಿ ಫೈರೇ ಮಾಡ್ಕೊಂಡಿದ್ರು. ಅಂದ್ರೆ ಇಲ್ಲಿ ಉತ್ಖನನ ಮಾಡಿದಂತ ಮಣ್ಣನ್ನು ತೆಗೆದುಕೊಂಡು ಹೋಗಲು ಫೈರೇ ಮಾಡಿದ್ರು. ಆದ್ರೆ ಇವಾಗ ಈ ಪೂರ್ಣ ಅಂದ್ರೆ ಈ ಬಾಕ್ಸ್ ಗಳೇನಿದಾವೆ ಈ ಬಾಕ್ಸ್ ಗಳಲ್ಲಿರುವಂತ ಎಲ್ಲ ಮಣ್ಣನ್ನು ಕೂಡ ಸಂಪೂರ್ಣವಾಗಿ ತೆರವು ಮಾಡ್ತಾರೆ. ಇಲ್ಲಿ ನಾವು ನೋಡ್ತಾ ಇರಬಹುದು. ಇದು ಫೈರೇ ಇತ್ತು. ಇಲ್ಲಿಂದ ಮಣ್ಣನ್ನು ತೆಗೆದುಕೊಂಡು ಈ ರೀತಿ ಮೇಲ್ಗಡೆ ಹತ್ತಿ
ಮೇಲೆ ಹಾಕ್ತಾ ಇದ್ರು. ಆದ್ರೆ ಇವಾಗ ಸಂಪೂರ್ಣವಾಗಿ ಈ ರೀತಿ ಎಲ್ಲಾ ಮಣ್ಣನ್ನು ಕೂಡ ತೆಗೆದು 10x10 ನಲ್ಲಿ ಸಂಪೂರ್ಣವಾಗಿ ಈ ಒಂದು ಬಾಕ್ಸ್ ಗಳೇನಿದಾವೆ ಬಾಕ್ಸ್ ಗಳನ್ನು ಕ್ಲಿಯರ್ ಆಗಿ ಏನು ಈ ರೀತಿ ಮಾಡ್ಕೋತಾರೆ. ಮಾಡ್ಕೊಂಡ ನಂತರ ಇದು ಫೋಟೋಗ್ರಾಫಿ ಕೂಡ ಮಾಡ್ತಾರೆ. ಇದರಲ್ಲಿಂದ ಸಿಕ್ಕಂತ ವಸ್ತುಗಳನ್ನು ಕೂಡ ಸಾಕಷ್ಟು ಸಂಸ್ಕರಣೆ ಮಾಡಲು ಕೂಡ ಮುಂದಾಗ್ತಾ ಇದ್ದಾರೆ. ಈಗಾಗಲೇ ಸಾಕಷ್ಟು ಪ್ರಾಚ್ಯಾವಶೇಷಗಳು ಕೂಡ ಇಲ್ಲಿ ಸಿಕ್ಕಿದ್ದಾವೆ. ನಾಗಮೂರ್ತಿ ಆಗಿರ್ಬೋದು, ಶಿವನ ಫೀಟ್ ಆಗಿರ್ಬೋದು ಸೇರಿದಂತೆ 45ಕ್ಕೂ ಹೆಚ್ಚು ಪ್ರಾಚ್ಯಾವಶೇಷಗಳು ಕೂಡ ಇಲ್ಲಿ ಸಿಕ್ಕಿದ್ದಾವೆ. ಆದ್ರೆ ಇವಾಗ ಈ ಒಂದು ಏನು ಪಹರೆ ತೆಗೆದ ನಂತರ ಈ ರೀತಿ ಏನು ಏಣಿ ಹತ್ತುವ ಮೂಲಕ ಎಲ್ಲ ಕಾರ್ಮಿಕರು ಕೂಡ ಮಣ್ಣನ್ನು ಮೇಲ್ಗಡೆ ಹಾಕುವಂತ ಕೆಲಸ ಮಾಡಲಿದ್ದಾರೆ. ಯಾಕಂತಂದ್ರೆ ಇದು ಸಂಪೂರ್ಣವಾಗಿ ಸೂಕ್ಷ್ಮ ಪ್ರದೇಶ ಮತ್ತು ಇಲ್ಲಿ ಸಾಕಷ್ಟು ನಾಜೂಕಾಗಿ ಕೆಲಸ ಮಾಡುವಂತ ಕೆಲಸ ಇನ್ ಮುಂದೆ ಆರಂಭವಾಗುತ್ತೆ. ಹೀಗಾಗಿ ಎಲ್ಲರಿಗೂ ಕೂಡ ಏನು 10x10 ನಲ್ಲಿ 4 ಬಾಕ್ಸ್ ಗಳಿದ್ದಾವೆ. 4 ಬಾಕ್ಸ್ ನಲ್ಲಿ ಕೂಡ ಈ ರೀತಿ ಏಣಿ ಹಾಕಿ ಈ ರೀತಿ ಉತ್ಖನನ ಕಾರ್ಯ ಕೂಡ ಇಲ್ಲಿ ಆರಂಭವಾಗಿದೆ ಅಂತಾನೆ ಹೇಳ್ಬೋದು. ಒಟ್ಟಾರೆ ಹೇಳ್ಬೇಕಂತಂದ್ರೆ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಕಳೆದ 13 ದಿನಗಳಿಂದ ಕೂಡ ಉತ್ಖನನ ಕಾರ್ಯ ಮಾಡ್ತಾ ಇದ್ದಾರೆ. ಇವಾಗ ಸಾಕಷ್ಟು ಪ್ರಾಚ್ಯಾವಶೇಷಗಳು ಕೂಡ ಸಿಕ್ಕಿದ್ದಾವೆ. ಇನ್ನು ಮುಂದೂ ಕೂಡ ಸಾಕಷ್ಟು ಪ್ರಾಚ್ಯಾವಶೇಷಗಳು ಸಿಗ್ತಾವೆ ಎನ್ನುವ ನಂಬಿಕೆ ಮತ್ತು ಇಲ್ಲಿ ಅಪಾರ ಸಂಪತ್ತು ಅಡಗಿದೆ ಅನ್ನೋದ್ರ ಬಗ್ಗೆನೂ ಕೂಡ ಸಾಕಷ್ಟು ಕುತೂಹಲ ಹೆಚ್ಚಳವಾಗಿದೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್